ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ರಿಸಮ್ ಸ್ಯಾರೀಸ್ ವೀವರ್ ಟು ಕಸ್ಟಮರ್. ಫ್ಯಾಕ್ಟ್ರಿ ರೇಟ್ಸಲ್ಲಿ ನಿಮ್ಗೆ ಸೀರೆ ಪ್ರೊವೈಡ್ ಮಾಡ್ತೀವಿ. ನೋಡ್ಬೋದು ಈ ಸೀರೆ ನಿಮ್ಗೆ ಔಟ್ಸೈಡೆಲ್ಲ 4,000 ರೂಪಾಯಿಗೆ ಮಾರ್ತಾರೆ. ಕಾಂಚೀವರಂ ಟಿಶ್ಯೂ ಬೇಸೇ ಬ್ರೈಡಲ್ ಸ್ಯಾರೀಸ್. ನಾವು ಫ್ಯಾಕ್ಟ್ರಿ ರೇಟ್ಸಿಗೆ ಕೊಡ್ತೀವಿ, ಹಾಗಾಗಿ 1,750. ನೀವು ಅನ್ಕೋಬೋದು ಯಾಕೆ ಇಷ್ಟು ಕಮ್ಮಿ ಕೊಡ್ತೀರಾ ಅಂತ. ಯಾಕಂದರೆ ಸೀರೆ ನಮ್ಮ ಕುಲವೃತ್ತಿ. ನಾವು ಸೀರೆಯಲ್ಲಿ ಇದರ ಲಾಭ ನಾನು ಇಟ್ಕೊಂಡ್ರು ಒಂದು ತಟ್ಟೆ ಅನ್ನ ಅಷ್ಟೇ. ನಮಗೆ ತಟ್ಟೆ ಅನ್ನ ಸಿಕ್ಕಿದ್ರೆ ಸಾಕು, ಮಾಡ್ತೀವಿ. ಯಾಕಂದರೆ ಇವಾಗ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟೇ ಲಾಭಗಳೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅಂಗಡಿಯವ್ರ ಥರ ನಾವು ಮಾರಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನಮ್ಮ ಉದ್ದೇಶನೇ ವೀವರ್ ಟು ಕಸ್ಟಮರ್ ಕೊಡಬೇಕು ಅಂತ ಇದ್ಮೇಲೆ ನಾವು ಕಮ್ಮಿ ರೇಟ್ಗೆ ಕೊಡ್ತೀವಿ. ನಮಗೆ ಒಂದು ತಟ್ಟೆ ಅನ್ನ ಸಿಕ್ಕಿದ್ರೆ ಸಾಕು. ಅದೇ ಥರ ಒಂದು 5-6 ತಿಂಗಳಿಗೆಲ್ಲ ಕಸ್ಟಮರ್ಸ್ ಎಲ್ಲ ನಮ್ಗೆ ಆರ್ಡರ್ಸ್ ಒಂದು ದಿನಕ್ಕೆ ಒಂದು 500-1,000 ಸೀರೆ ಆರ್ಡ್ರ್ ಕೊಟ್ಟರೆ, ಒಬ್ಬೊಬ್ಬರು ಒಂದೊಂದು ಆ ಥರ ತುಂಬ ಜನ ಆರ್ಡ್ರ್ ಕೊಟ್ಟಾಗ ಅದೇ ನಮಗೆ ಒಂದು ಸ್ಯಾಲ್ರಿ ರೂಪದಲ್ಲಿ ಬರುತ್ತೆ. ನಾನು ಕಷ್ಟಪಟ್ಟಿದ್ದೀನಿ, ಹಾರ್ಡ್ ವರ್ಕ್ ಮಾಡಿದ್ದೀನಿ, ತಿರುಗಿದ್ದೀನಿ. ಅಷ್ಟು ಇಂಡಸ್ಟ್ರಿಯಲ್ ಏರಿಯಾ 1 ವರ್ಷದಿಂದ ಇದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನಮ್ಮ ವೀವರ್ಸ್ ಕಮ್ಯುನಿಟಿಯಲ್ಲೇ ಹುಟ್ಟಿ ಬೆಳೆದಿರೋದು. ಬೆಂಗಳೂರು ಬೇಸು, GST ರಿಜಿಸ್ಟರ್ಡ್ ಬಿಸ್ನೆಸ್ ಇದು. ನಾನೇ ಮಾತಾಡ್ತಿದ್ದೀನಿ ಶ್ಯಾಮ್ ಸುಂದರ್ ಅಂತ. ಫುಲ್ ಟೈಮ್ ಸೀರೆನೇ ನಾನು ನೋಡ್ಕೊತೀನಿ. ನಿಮ್ಗೆ ಆರ್ಡರ್ಸ್ ಕಳಿಸೋದ್ರಿಂದ ಹಿಡಿದು ಮಾಲ್ ತರೋದ್ರಿಂದ, ಒಂದು ಸಾರಿ ಮಾಲ್ ತರಬೇಕಂದ್ರೆ ಒಂದು ವಾರ ಟೈಮ್ ಹೋಗುತ್ತೆ. ಯಾಕೆಂದರೆ ಇವೆಲ್ಲ ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಮೈಸೂರು, ಕೊಯಂಬತ್ತೂರು ಇಲ್ಲೆಲ್ಲ ಯಾವೂ ಇಲ್ಲ. ಇವೆಲ್ಲ ಸ್ಯಾರೀಸ್ ಎಲ್ಲ ಈ ಕ್ಲಸ್ಟರ್ ಸೌತ್ ಇಂಡಿಯಾದಲ್ಲೇ ಇಲ್ಲ. ಅಷ್ಟು ದೂರ ಹೋಗಬೇಕು, ಟ್ರೈನಲ್ಲಿ ಫ್ಲೈಟಲ್ಲಿ ಹೋಗಬೇಕು, ಆ ಎಕ್ಸ್ಪೆನ್ಸಸ್ ಎಲ್ಲ ಬರುತ್ತೆ. ಲಿಮಿಟಲ್ಲಿ ಎಕ್ಸ್ಪೆಂಡಿಚರ್ ಮಾಡಬೇಕು. ಎಲ್ಲ ಕಷ್ಟ ಇದೆ ಜೀವನ. ನೀವು ಅಂದ್ಕೊತೀರಾ ಯಾವುದೋ ಒಂದು ಸೀರೆ ವಿಡಿಯೋ ತೆಗೆದುಬಿಟ್ರಪ್ಪ ಯಾವುದೋ ಅಂಗಡಿಯಿಂದ ತಂದು. ನಿಜವಾಗ್ಲೂ ಆ ಥರ ಇಲ್ಲ. ಇದರಿಂದ ಎಷ್ಟೋ ಕಷ್ಟ ಇದೆ. ಅದೆಲ್ಲ ನಮ್ಗೆ ಕಷ್ಟಪಟ್ಟಿರೋರು ಗೊತ್ತಾಗುತ್ತೆ. ಅಲ್ಲೆಲ್ಲ ಹೋಗಿ ಇಂಡಸ್ಟ್ರಿಯಲ್ ಏರಿಯಾಸ್ ತಿರುಗಿ ಅಷ್ಟು ಸಾವಿರಾರು ಕಿಲೋಮೀಟ್ರ್ ಅಷ್ಟು ದೂರ ಹೋಗಿ ತರಿಸ್ತೀವಲ್ವ ನಾವು ಸೀರೆನ. ಹಾಗಾಗಿ ನಿಮ್ಗೆ ಕಮ್ಮಿ ಕೊಡೋಕ್ಕೆ ಸಾಧ್ಯ. ಯಾರೂ ಮಧ್ಯದಲ್ಲಿಲ್ಲ ಇದರಲ್ಲಿ. ಹೋಲ್ಸೇಲರ್ ಇಲ್ಲ, ರೀಟೇಲರ್ ಇಲ್ಲ, ಡೈರೆಕ್ಟ್ ಫ್ಯಾಕ್ಟ್ರಿ ಅವನು ಏನು ಲಾಭ ಇಟ್ಕೊಂಡು ಸೀರೆ ಕೊಡ್ತಾನೆ ಅದೇ ಫಸ್ಟ್ ರೇಟ್ ನಿಮಗೆ ಬರೋದು. ಇದರಲ್ಲಿ ಒಂದು ತಟ್ಟೆ ಅನ್ನ ಒಂದು 100 ರೂಪಾಯಿ, ಒಂದು ತಟ್ಟೆ ವೆಜ್ ಫುಡ್ ಇಟ್ಕೊಂಡಿದ್ದೀನಿ. ನಮ್ಮದು ಜೀವನ ನಡಿಬೇಕು. ತಟ್ಟೆ ಅನ್ನನೂ ತಿಂದೇ ಇದ್ದರೆ ಇನ್ನು ಹೆಂಗೆ ಬದುಕೋಕ್ಕಾಗತ್ತೆ ಹೇಳಿ. ಹಾಗಾಗಿ ಒಂದು ತಟ್ಟೆ ಅನ್ನದ ಲಾಭ ಇಟ್ಕೊಂಡಿದ್ದೀನಿ ಅಷ್ಟೇ. ಓಪನಾಗಿ ಹೇಳ್ತಾ ಇದ್ದೀನಿ. ಒಂದು ಸೀರೆ ತೊಗೊಂಡ್ರೆ ನಮ್ಮಂಥ ಮಿಡಿಲ್ ಕ್ಲಾಸ್ ಅವ್ರಿಗೆ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನಿಮಗೂ ಒಳ್ಳೆ ಸೀರೆ ಕಮ್ಮಿ ರೇಟಿಗೆ ಸಿಗುತ್ತೆ. ಪೇಜ್ನ ಫಾಲೋ ಆಗಿ. ಸೀರೆ ಇಷ್ಟ ಆಗದೆ ಇದ್ದರೂ ನಿಮಗೆ ಬೇರೆ ಸೀರೀಸ್ ನಮ್ದು ಯಾವುದು ಇಷ್ಟ ಆಗದಿದ್ರು ಪೇಜ್ನ ಫಾಲೋ ಆಗಿ. ನೆಕ್ಸ್ಟ್ ಟೈಮ್ ಇನ್ನೊಂದು 15 ಡೇಸಿಗೆ ಬೇರೆ ಸ್ಟಾಕ್ ಹಾಕ್ತೀವಿ. ಆವಾಗಾದರೂ ನಿಮ್ಗೆ ಇಷ್ಟ ಆಗುತ್ತೆ ಸ್ಯಾರೀಸು. ಎಲ್ಲ ಥರದ ಸೀರೆನೂ ತರಿಸ್ತೀವಿ. ಫ್ಯಾನ್ಸಿ, ಬ್ರೈಡಲ್ಲು, ಡೈಲಿ ವೇರು, ಪಾರ್ಟಿ ವೇರು ಎಲ್ಲನೂ ಫ್ಯಾಕ್ಟ್ರೀಸಲ್ಲೇ ತಯಾರಾಗೋದು. ಫ್ಯಾಕ್ಟ್ರೀಸು, ಡೈಯಿಂಗ್, ಪ್ರಿಂಟಿಂಗ್ ಮಿಲ್ಲು, ವ್ಯಾಲ್ಯೂ ಅಡಿಷನ್ ಯೂನಿಟ್ಸು, ಎಂಬ್ರಾಯ್ಡ್ರಿ ಮಿಷಿನ್ಸು ಅಷ್ಟೇ. ಇನ್ನೇನಿದೆ. ಎಲ್ಲ ತಂದು ಕವರು ಬಾಕ್ಸು ಹಾಕ್ಬಿಟ್ಟು ಹೋಲ್ಸೇಲರ್ಗಳು ಕಳಿಸ್ತಾರೆ ಕಾರ್ಗೋ. ಇಲ್ಲಿ ಇವ್ರು ತಂದು ಮಾರ್ಕೊತಾರೆ ಅಷ್ಟೇ. ಇನ್ನೇನು ಓಪನಾಗಿ ಇನ್ನೇನು ಹೇಳ್ಬೋದು ನಿಮಗೆ ನಾನು. ನಮ್ಮ ಶ್ರಮನ ಒಂಚೂರು ಗುರುತಿಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಒಂದು ಸೀರೆ ಪರ್ಚೇಸ್ ಮಾಡಿ ಎಲ್ಲೋ ಯಾವುದ್ಯಾವುದಕ್ಕೋ ಕಾಸು ವೇಸ್ಟ್ ಮಾಡ್ತೀರಾ. ನಿಮ್ಗದು ಯೂಸ್ ಆಗ್ಬೋದು, ನಾನು ಆಗಲ್ಲ ಅಂತ ಹೇಳಲ್ಲ. ಯಾರಿಗೇ ಆಗಲಿ ಕಾಸು ರೋಡಲ್ಲಿ ನಿಮ್ಗೆ ಯಾರಾದರೂ ಕೇಳಿ ಒಂದು 100 ರೂಪಾಯಿ ಕೊಡ್ತಾರೇನೋ ಎಕ್ಸ್ಟ್ರಾ, ಯಾರೂ ಕೊಡಲ್ಲ. ಅಂಥದ್ರಲ್ಲಿ ನೀವು ಕಷ್ಟಪಟ್ಟು ಯಾವುದೋ ಒಂದು ರೂಟಲ್ಲಿ ಎಂಪ್ಲಾಯ್ಮೆಂಟು, ಬಿಸ್ನೆಸ್ಸು, ಯಾವುದೋ ಒಂದು ಮಾರ್ಗದಲ್ಲಿ ಕಾಸು ಸಂಪಾದಿಸಿರ್ತೀರ. ಆ ಸಂಪಾದನೆ ಮಾಡಿರೋ ಕಾಸು ಸುಮ್ಮನೆ ವೇಸ್ಟಾಗಿ ಯಾಕೆ ಕೊಡ್ತೀರಾ ಶಾಪ್ಸ್ ಅವ್ರಿಗೆ. ನೀವೊಂದು 4,000 ರೂಪಾಯಿ ಕೊಟ್ಟು ಒಂದು ಸೀರೆ ತೊಗೊಬೇಕು, ಅಥವಾ 3,000 ರೂಪಾಯಿ ಕೊಟ್ಟು ತರ್ತಿದ್ದೀನಿ ಅಂತ ನಿಜವಾಗ್ಲೂ ಅದರಲ್ಲಿ 3,000 ರೂಪಾಯಿ ಅಷ್ಟು ಬೆಲೆ ಇದೆಯಾ? ಅಷ್ಟು ಏನಾದರೂ ವಸ್ತು ಯೂಸ್ ಆಗಿ ಅದು ವಸ್ತು ತಯಾರಾಗಿದೆಯಾ ಹೇಳಿ. ಅದೆಲ್ಲ ನೀವು ಯೋಚನೆ ಮಾಡಿ ಅಂತ ನಾನು ಕೇಳ್ತೀನಿ ಅಷ್ಟೇ. ನಮ್ಮಂಥ ಚಿಕ್ಕ ವೀವರ್ಸ್ ಅಂದರೆ ನಾವು ವೀವರಿಂಗ್ ಕಮ್ಯುನಿಟಿಯಲ್ಲೇ ಹುಟ್ಟಿರೋ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ವೀವಿಂಗ್ ನಾನು ಮಾಡೋಕ್ಕೆ ಇವಾಗ ಅದೆಲ್ಲ ಲೇಬರು, ಇನ್ವೆಸ್ಟ್ಮೆಂಟು ಹೆವಿ ಬೇಕು, ಜಾಗ ಬೇಕು. ಬೆಂಗಳೂರು ಸಿಟಿಯಲ್ಲಿ ಎಲ್ಲಿದೆ ಅದೆಲ್ಲ? ನಾವು ಮಿಡಿಲ್ ಕ್ಲಾಸಿಂದ ಬರ್ತೀನಿ. ನಾನು ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಯಾರೀಸ್ ಆರ್ಡ್ರ್ ಮಾಡಿ ದಯವಿಟ್ಟು ಮಾಡಿ ಆರ್ಡ್ರು. ಒಂದು ಸೀರೆ ನಿಮ್ಗೆ ಕಳಿಸ್ಕೊಡ್ತೀನಿ. ಕ್ವಾಲಿಟಿ ನೋಡಿ, ಲೈಕ್ ಆದರೆ ನಮ್ಮ ಪೇಜ್ನ ಫಾಲೋ ಆಗಿ ನೀವು ಆರ್ಡರ್ ಹಿಡದೇ ಇದ್ದರೂ ಓಕೆ, ಫಾಲೋ ಆಗಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಲೈಕ್ ಆಗುತ್ತೆ ಸ್ಯಾರೀಸ್ ಬೇರೆ ತರಿಸಿದಾಗ. ಥ್ಯಾಂಕ್ ಯು ಎಲ್ಲರಿಗೂ. 1750 ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ, ಕೊರಿಯರ್ ಎಕ್ಸ್ಟ್ರಾ. ಕೆಲವರು ಫ್ರೀ ಅಂತಾರೆ. ಕೊರಿಯರ್ ಫ್ರೀ ಹೆಂಗೆ ಯಾರೂ ಕೊಡಲ್ಲ, ಅದರಲ್ಲೇ ಆ್ಯಡ್ ಮಾಡಿರ್ತಾರೆ ಕಾಸು. ನಾವು ಅದು ಎಕ್ಸ್ಟ್ರಾ ಹೇಳ್ತಾ ಇದ್ದೀವಿ. ಯಾಕಂದರೆ ಫ್ಯಾಕ್ಟ್ರಿ ರೇಟಲ್ಲಿ ಅಷ್ಟು ಕಮ್ಮಿ ಇಟ್ಟ ಮೇಲೆ ಮತ್ತೆ ಕೊರಿಯರು ಅದರಲ್ಲೇ ಫ್ರೀ ಕಳಿಸ್ಬೇಕಂದ್ರೆ ಏನು ಒಂದು ತಟ್ಟೆ ಅನ್ನ